ಎಲ್ಲರಿಗೂ ನಮಸ್ಕಾರ. KFT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಷಯ ಏನು ಅಂತಂದರೆ, ಈ ಬೈ ನೌ ಪೇ ಲೇಟರ್ ಅನ್ನುವಂಥ ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ, ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಮತ್ತು ಉಪಯುಕ್ತಕರವಾದಂಥ ಹಣಕಾಸಿಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿನ ಹಂಚಲಾಗಿದೆ. ಅದನ್ನು ಸಹ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಮತ್ತು ಇತರರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ಸಂಚಿಕೆನ ನಾನು ಮುಂದುವರಿಸ್ತಾ ಇದ್ದೇನೆ. ಈ ಬೈ ನೌ ಪೇ ಲೇಟರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ, ಇದನ್ನು ನಾವು BNPL ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಈ BNPL ಮಾಡೆಲನ್ನು ಶೇರು ಮಾರ್ಕೆಟ್ಗೂ ಸಹ ಅಪ್ಲೈ ಮಾಡ್ತಾ ಇದ್ದಾರೆ. ಒಂದು ಪ್ರತ್ಯೇಕವಾದಂಥ BNPLಗೆ ಸಂಬಂಧಪಟ್ಟಂಥ ಒಂದು ಆ್ಯಪ್ ಇದೆ. ಅದರ ಮೂಲಕ ಏನಂದರೆ, ನೀವು ಯಾವುದೇ ಒಂದು ಶೇರನ್ನು ಸಾಲದ ಮೂಲಕ ತೊಗೊಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಆಘಾತಕಾರಿ ಅನ್ನುವಂಥ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕಿಂತ ಮುಂಚೆ ನಾನು ಯಾವುದೇ ರೀತಿಯಾಗಿ ಶೇರು ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಷೇರುಗಳ ಒಂದು ಮಾಹಿತಿನ ಹೇಳ್ತಿದ್ದೀನಿ ಹೊರತು ಅದನ್ನು ಹೂಡಿಕೆ ಮಾಡಿ ಅಂತ ಹೇಳ್ತಿಲ್ಲ. ನಿಮ್ಮ ನಗರದಲ್ಲಿ ನಿಮ್ಮ ಒಂದು ಸುತ್ತಮುತ್ತಲಲ್ಲಿರುವಂತಹ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಹೂಡಿಕೆ ನಿರ್ಧಾರನ ಕೈಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ಈಗ ಒಂದು ಷೇರಿನ ಬೆಲೆ ನಾವು ನೋಡ್ತಾ ಇದ್ದರೆ ಅದರಲ್ಲಿ ವಾಲಿಟಿಲಿಟಿ ಅಂತ ಜಾಸ್ತಿ ಇರುತ್ತೆ. ವಾಲಿಟಿಲಿಟಿ ಅನ್ನೋದು ಏನು ಅಂದರೆ ಏರಿಳಿತಗಳು ಅಂತ ಹೇಳ್ತೀವಿ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಏರಿಳಿತಗಳು ಕಂಡುಬರೋದು ಯಾವುದರಲ್ಲಿ ಅಂದರೆ ಷೇರುಗಳಲ್ಲಿ ಅಂತಲೇ ಹೇಳ್ಬೋದು. ಅದರಲ್ಲೂ ಸಹ ನೀವು ಸಾಲ ಮಾಡಿಬಿಟ್ಟು ಶೇರ್ ತೊಗೊಳ್ಳೋದಿದೆಯಲ್ಲ, ಅದು ತುಂಬ ದೊಡ್ಡ ಆಪತ್ತಿಗೆ ನೀವೇ ಸಿಕ್ಕಾಕೊತೀರಾ ಅನ್ನುವಂಥ ವಿಷಯ. ಅದರಲ್ಲೂ ಏನು ಅಂತಂದರೆ, ಈ ಸಾಲ ಹೇಗೆ ಮಾಡ್ತೀರಾ ಅಂತಂದರೆ, ಅವರೇ ಮೊದಲೇ ನಿಮಗೆ ಒಂದು ಸಾಲವನ್ನು ನೀಡ್ತಾರೆ, ಹಣವನ್ನು ನೀಡ್ತಾರೆ. ಆ ಹಣದ ಮೂಲಕ ನೀವು ಈ ಶೇರನ್ನು ಖರೀದಿ ಮಾಡ್ತೀರಾ. ಒಂದು ವೇಳೆ ಆ ಷೇರು ಆ ಒಂದು ಅವಧಿ ಏನಿದೆ, ಈ 1 ತಿಂಗಳು ಅಥವಾ EMI ಒಂದು ಸಮಯ ಏನಿದೆ, ಆ ಸಮಯದ ಒಳಗಡೆನೆ ನಿಮ್ಗೆ ಆ ಶೇರ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅಂತಂದರೆ, ಯಾವುದೇ ಒಂದು ಭಯವಿಲ್ಲದೆ ನೀವು ಆ ಒಂದು ಶೇರನ್ನು ಮಾರಿ ಬಂದಂಥ ಒಂದು ಲಾಭದ ಅಂಶದಲ್ಲಿ EMIನ ಕಟ್ಕೊಂಡು ಹೋಗ್ತೀರಾ ಅನ್ನುವಂಥ ವಿಷಯ. ಹಾಗಿಲ್ಲ ಅಂತಂದರೆ ಏನು ಮಾಡ್ಬೋದು ಅಂತಂದರೆ, ಈಗ ಶೇರಿನ ಒಂದು ಬೆಲೆ ಅಥವಾ ದರ ಕುಸಿತ ಕಂಡು ಬಂತು ಅಂತಂದರೆ, ನಿಮ್ಮ ಜೇಬಿನಲ್ಲಿರುವಂಥ ಹಣವನ್ನು ನೀವು ಮತ್ತೆ ಆ ಕಂಪನಿಗೆ ನೀಡಬೇಕಾಗುತ್ತೆ. ಯಾಕೆ ಅಂತಂದರೆ, ನೀವು ಒಂದು ರೀತಿ ಕಮಿಟ್ಮೆಂಟ್ ಆಗಿದ್ದೀರಾ, ಈ ರೀತಿ ನಾನು ಈ ಒಂದು ಶೇರನ್ನ ಇಷ್ಟು ದರದಲ್ಲೇ ತೊಗೊತೀನಿ ಅಂತ ಹೇಳಿ. ಅದಕ್ಕೆ ನೀವೇನು ಮಾಡಿದ್ದೀರಾ, ಸಾಲದ ರೂಪದಲ್ಲಿ ನೀವು ಹಣವನ್ನು ಪಡ್ಕೊಂಡು ಆ ಶೇರಿನಲ್ಲಿ ಹೂಡಿಕೆ ಮಾಡಿರ್ತೀರ. ಒಂದೇ ತಿಂಗಳ ಅವಧಿ ಒಳಗಡೆ ಆ ಶೇರ್ ಕುಸಿತ ಕಂಡು ಬಂತು ಅಂತಂದರೆ, ಆ ಕುಸಿತ ಎಷ್ಟು ಪ್ರಮಾಣದಲ್ಲಿದೆ, 5, 10, 15% ಅದಕ್ಕೆ ಸಂಬಂಧಿಸಿದಂತೆ ನೀವು ಲಾಸಲ್ಲಿ ನೀವು ಕೂತಿರ್ತೀರ. ಹಾಗೆ ನಿಮ್ಮ ಬಳಿ ಇರುವಂಥ ಹಣವನ್ನು ನೀವು ಕೊಡಲೇಬೇಕಾಗತ್ತೆ ಆ ಒಂದು ಸಂಸ್ಥೆಗೆ ಅನ್ನುವಂಥ ವಿಷಯ. ನಿಮಗೆ ಎಚ್ಚರ ಗಂಟೆಯನ್ನು ನಿಮಗೆ ಹೊಡಿಬೇಕು ಅನ್ನೋಂಥ ವಿಷಯ ಮನದಲ್ಲಿ ಇರಲಿ. ಸೊ ಹೀಗಿರ್ಬೇಕಾದ್ರೆ ನೀವು ಯಾವುದೇ ರೀತಿಯಾಗಿ ಸ್ಟ್ರಾಟಜಿ ಇಲ್ಲದೇ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಥವಾ ಹೂಡಿಕೆ ಮಾಡ್ತೀನಿ ಅಂತ ಹೋದರೆ, ಈ ರೀತಿಯಾದಂಥ ಒಂದು ಸಮಸ್ಯೆಯಲ್ಲಿ ನೀವು ಸಿಲುಕ್ಕೊಳ್ತೀರಾ ಅನ್ನುವಂಥ ವಿಷಯದಲ್ಲಿ ಎರಡನೇ ಮಾತಿಲ್ಲ. ಸೊ ಅದರಿಂದ ಯಾವುದಾದ್ರು ಒಂದು ಹೊಸ ಪ್ರಾಡಕ್ಟ್ ಒಂದು ಸಂಸ್ಥೆಯೋ ಅಥವಾ ಒಂದು ಕಂಪನಿನೋ ಅಥವಾ ಒಂದು ಆ್ಯಪ್ ಮೂಲಕನೋ ನಿಮಗೆ ಪರಿಚಯಿಸಲಾಗ್ತಾ ಇದೆ ಅಂತಂದರೆ, ಆ ಕಾನ್ಸೆಪ್ಟ್ ಹೇಗೆ ಕೆಲಸ ಮಾಡುತ್ತೆ, ಆ ಸಂಸ್ಥೆ ಹೇಗೆ ಕೆಲಸ ಮಾಡುತ್ತೆ, ಆ ಸಂಸ್ಥೆ ಹೇಗೆ ಹಣ ಮಾಡುತ್ತೆ, ನಿಮ್ಮನ್ನು ಬಳಸ್ಕೊಂಡು ನಿಮ್ಮ ಹಣಕಾಸು ನಿಮ್ಮ ಜೋಬಿಗೆ ಕತ್ತರಿ ಹಾಕಿ ಹೇಗೆ ಹಣ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವು ಒಂದು ರೀತಿ ಮನಗಾಣಬೇಕಾಗತ್ತೆ ಅನ್ನುವಂಥ ವಿಚಾರ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಬಳಿ ಹಣ ಕೊಳಿತಾ ಇದೆ, ಬಿದ್ದಿದೆ, ನನಗೆ ಅದರದ್ದೇನೂ ಅವಶ್ಯಕತೆಗಳು ಇಲ್ಲ ಹಣವನ್ನು ಅಂತಂದವರು ಈ ರೀತಿಯಾಗಿ ಬೈ ನೌ ಪೇ ಲೇಟರ್ ಆಪ್ಷನಿಗೆ ಹೋಗ್ಬಿಟ್ಟು ನಿಮ್ಮ ಹಣವನ್ನು ಅಂದರೆ ಪೋಲ್ ಮಾಡಿಕೊಂಡು ಹೋಗ್ಬೋದು ಅನ್ನೋಂಥ ವಿಚಾರ. ಯಾಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಕಂಪನಿಯ ಒಂದು ಧ್ಯೇಯೋದ್ದೇಶ ಏನು ಅಂತಂದರೆ, ನಿಮಗೆ ಟ್ರೇಡಿಂಗ್ನಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮುಂದಾಗುತ್ತೆ ಅನ್ನೋಂಥ ವಿಷಯ. ಸೊ ಒಮ್ಮೆ ನೀವು ಲಾಸನ್ನು ಕಾಣ್ತೀರಾ ಮೊದಲ ಬಾರಿಗೆ ಅಂದಾಗ, ಮತ್ತೆ ನಾನು ಲಾಭ ಗಳಿಸಬೇಕು ಅಂತ ಹೇಳಿ ಅದನ್ನು ನೀವು ಮಾರೋದಾಗಿರಲಿ ಅಥವಾ ಬೇರೆ ಟ್ರೇಡನ್ನು ಬೈ ಮಾಡೋದಾಗಿರಲಿ, ಇದಕ್ಕೆ ಮುಂದಾಗ್ತಾ ಹೋಗ್ತೀರಾ. ಸೊ ಇದೊಂದು ರೀತಿ ಆಮಿಷ ಇದ್ದಂಗೆ, ಇದೊಂದು ರೀತಿ ಜೂಜಿದ್ದಂಗೆ. ಸೊ ಅದರಲ್ಲಿ ಹೋಗಿ ನೀವು ಸಿಕ್ಕಾಕೊಂಡ್ಬಿಡ್ತೀರ ಅಂದರೆ ಆ ಸುಳಿಯಲ್ಲಿ ಅಲ್ಲಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ವಿಚಾರ. ಯಾವಾಗಲೂ ಅಷ್ಟೇ, ನೀವು ಒಂದು ಹಣಕಾಸಿನಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ, ಅದರ ಹಣಕಾಸಿನ ಯಂತ್ರದಲ್ಲಿ ಇಂದಾಗ ನಿಮಗೆ ಬರುವಂಥ ರಿಟರ್ನ್ಸ್ ಏನಿದೆ ಅದು ಹೇಗೆ ಬರುತ್ತೆ, ಕನ್ಸಿಸ್ಟೆಂಟಾಗಿ ರಿಟರ್ನ್ಸ್ ಬರುತ್ತಾ, ಬರಲ್ವಾ, ಮತ್ತು ಈ ಸಾಲ ಮಾಡ್ಕೊಂಡು ಮಾಡೋದ್ರಿಂದ ರಿಸ್ಕ್ ಏನೇನಿದೆ, ಆ ರಿಸ್ಕಿನ ಒಂದು ಅಪಟೈಟ್ ನನಗೆ ಇದೆಯಾ, ಈ ರೀತಿಯಾದಂಥ ಚಿಂತನೆಗಳೆಲ್ಲ ಮಾಡಬೇಕು. ಆಲ್ರೆಡಿ ನಿಮ್ಮ ಬಳಿ ವೆಹಿಕಲ್ ಲೋನ್ ಇದೆ ಅಥವಾ ಮನೆ EMI ಕಟ್ತಾ ಇದ್ದೀರಾ ಅಥವಾ ಪರ್ಸ್ನಲ್ ಲೋನ್ ಇದೆ, ಈ ರೀತಿ ಬೇರೆ ಬೇರೆ ಎಜುಕೇಷನ್ ಲೋನೆಲ್ಲ ಇಟ್ಟಿದ್ದೀರಾ ಅಂದಾಗ, ಈ ರೀತಿ ಮತ್ತೆ ಬೈ ನೌ ಪೇ ಲೇಟರ್ ಅಂತೇಳಿ ಶೇರುಗಳ ಮೂಲಕ ಅದು ಶೇರನ್ನು ಸಾಲದ ಮೂಲಕ ನೀವು ತೊಗೊಳೋದ್ರಿಂದ ಮತ್ತೆ ನಿಮಗೆ ಅದು ಒಂದು ರೀತಿ ತಲೆ ಮೇಲೆ ಕತ್ತಿ ಇಟ್ಟಂಗೆ ಅದು ಆಗುತ್ತೆ. ಮತ್ತು ನಿಮಗೆ ಅದೊಂದು ರೀತಿ ಸುಳಿಯಲ್ಲಿ ಸಾಲದ ಸುಳಿಯಲ್ಲೇ ಸಿಲುಕಿಸುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಕಂಪನಿಗಳು ಈ ರೀತಿಯಾಗೂ ಸಹ ನಿಮಗೆ ಮಾರ್ಕೆಟಿಂಗ್ ಮಾಡಿ ಹಣವನ್ನು ಗಳಿಸ್ಕೊಂಡು ಹೋಗ್ತಾರೆ. ಕೊನೆಗೆ ಆ ಲಾಸ್ ಆಗೋದು ಯಾರಿಗೆ ಅಂದರೆ ಅಂತಿಮವಾಗಿ ಗ್ರಾಹಕರಿಗೆ ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ನಾವು ಮೊದಲೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಈ ಥರದ್ದೆಲ್ಲ ಮೆನ್ಷನ್ ಮಾಡಿದ್ದೀವಿ, ನೀವು ಅದನ್ನು ನೋಡಲಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಆದ್ದರಿಂದ ಯಾವುದೇ ಒಂದು ನಿರ್ಧಾರ ತೊಗೊಬೇಕು ಅಂದರೆ 1ಕ್ಕೆ 10 ಬಾರಿ ಯೋಚನೆ ಮಾಡಿ
ಮತ್ತು ಆ ಒಂದು ಸಂಸ್ಥೆ ಅಥವಾ ಆ ಒಂದು ಕಂಪನಿ ಯಾವ ರೀತಿ ಹಣ ಗಳಿಸುತ್ತೆ, ಇದರಿಂದ ಆ ಸಂಸ್ಥೆಗೆ ಏನು ಲಾಭ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಾವು ನೋಡುವಂಥ ಒಂದು ಸಮಯ ಏನು ಅಂದರೆ ಸಾಧಾರಣವಾಗಿ ಈ ಪ್ರೊಬಬಿಲಿಟಿ ಮೇಲೆನೇ ನಮ್ಮ ಪ್ರಪಂಚ ಕಾರ್ಯನಿರ್ವಹಿಸ್ತಾ ಇದೆ. ಸೊ, ಆ ಪ್ರೊಬಬಿಲಿಟಿ ಅನ್ವಯ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಮಾಡೋರು ತುಂಬ ವಿರಳ ಇರ್ತಾರೆ ಟ್ರೇಡಿಂಗ್ ಮೂಲಕ. 100ರಲ್ಲಿ ಒಬ್ಬರಿಗೋ ಇಬ್ಬರಿಗೋ ಈ ಲಾಟ್ರಿಯಲ್ಲಿ ಬರುತ್ತೆ, ಏನೋ ಜಾಕ್‌ಪಾಟ್. ಮಿಕ್ಕಿದವರೆಲ್ಲ ತಲೆ ಮೇಲೆ ತುಂಡಿಟ್ಕೊಂಡು ಕೂತ್ಕೊಬೇಕು ಲಾಸ್ ಆಯಿತು ಅಂತ ಹೇಳಿ. ಸೊ, ಅದೇ ರೀತಿಯಲ್ಲೇ ಈ ಒಂದು ಬೈ ನೌ ಪೇ ಲೇಟರ್ ಅನ್ನುವಂಥ ಈ ಸ್ಟಾಕಿನ ಒಂದು ಮಾಡೆಲ್ ಕೂಡ. ಹೆಚ್ಚಿನ ಪ್ರಮಾಣದಲ್ಲಿ ಜನ ಹಣವನ್ನು ತಕ್ಷಣವೇ ಶ್ರೀಮಂತ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಲವನ್ನು ಮಾಡಿ ಬೇಡದಿರುವಂತಹ ಷೇರಿನ ಖರೀದಿ ಮಾಡಿ, ಆ ಷೇರು ಕುಸಿತಕ್ಕೆ ಹೋದಾಗ ಕಡ್ಡಾಯವಾಗಿ ನೀವು ಮಾಡಿದಂಥ ಸಾಲಕ್ಕೆ ಬಡ್ಡಿ ಕಟ್ಟಲೇಬೇಕು, ಅಸಲನ್ನು ಸಹ ನೀವು ತೀರಿಸಲೇಬೇಕು ಅನ್ನೋದನ್ನು ನಿಮ್ಮ ಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಮಾತಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.